ಗೈಸ್ ನಾರ್ಮಲ್ ಆಗಿ ಇವತ್ತು ನಾಷ್ಟಕ್ಕೆ ಪಲಾವ್ ಮಾಡಿದ್ದು ಎಲ್ಲ ವೆಜಿಟೇಬಲ್ಸ್ ಹಾಕಿ ರೈಸ್ ಹಾಕಿ ಕುಕ್ ಮಾಡಿಬಿಟ್ಟು ತಿಂದ ಇಲ್ಲಿಂದ ಡೈರೆಕ್ಟ್ ಶಾಪ್ಗೆ ಹೋದ್ನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಡಿಯರ್ ಪವರ್ ಆಫ್ ಮೈ ಬ್ಲಾಗ್ ವಿಡಿಯೋ. ಇವತ್ತೇನಪ್ಪ ಅಂದ್ರೆ ಒಂದು ಹೊಸ ಕಂಟೆಂಟ್ ಜೊತೆ ಕ್ರಿಯೇಟ್ ಮಾಡ್ಬೇಕಂತೇಳಿ ಪ್ಲ್ಯಾನ್ ಹಾಕತ್ತಿದ್ದೆವು. ಅದು ಯಾವ ಥರ ಅಂದರೆ ಒಂದು ಚಾಟ್ GPT ಯೂಸ್ ಮಾಡ್ಕೊಂಡು ನಾವು ಚಾಟ್ GPTನ ಕೇಳತ್ತಿದ್ದೆವು ಏನು ಮಾಡ್ಬೇಕು ಇವತ್ತು ಅಂತ ಹೇಳಿ. ಕಂಟೆಂಟ್ ಯಾವ ಥರ ರೆಡಿ ಮಾಡ್ಕೋಬೇಕು, ಜನರಿಗೆ ಏನು ಎಕ್ಸ್ಪ್ರೆಷನ್ ಕೊಡ್ಬೇಕು ಅನ್ನೋದ್ರ ಬಗ್ಗೆನ ಸರ್ಚ್ ಮಾಡ್ಕೊಳತ್ತಿದ್ದೀವಿ. ಬಟ್ ನಮಗೆ ಥಾಟ್ ಸಡನ್ನಾಗಿ ಬರ್ತಾ ಇಲ್ಲ. ಚಾಟ್ GPT ಯೂಸ್ ಮಾಡ್ಕೊಂಡು ಅದ್ರ ಮುಖಾಂತರ ನಾವೊಂದು ಥಾಟ್ ರೆಡಿ ಮಾಡ್ಕೊಂಡು ಇವತ್ತಿನ ವೀಡಿಯೋ ಏನೈತಿಲ್ಲ ಫುಲ್ಲು ಎಕ್ಸೈಟ್ಮೆಂಟ್ದಾಗ ಫುಲ್ ಖುಷಿ ಜೋಶ್ದಾಗ ಮುಗಿಸ್ತೀವಿ. ಇದ್ರ ಬಗ್ಗೆ ನೀವು ನೋಡೋಕೆ ರೆಡಿ ಆಗಿರಿ. ಓಕೆ ಗೈಸ್, ನಮಸ್ತೆ ಗೈಸ್. ನ್ಯಾಚುರಲ್ ಆಗಿ ನಮಗೂ ಒಂದು ಹೊಸ ಕಂಟೆಂಟ್ ಕೊಡೋದಂದ್ರೆ ಜನರಿಗೆ ಅದೊಂಥರ ಎಕ್ಸ್ಪ್ರೆಷನ್ ಬೇರೆನೇ ಇರ್ತೈತೆ. ಅದ್ರ ಜೊತೆ ಜೊತೆನ ಅವ್ರಿಗೊಂದು ಹೊಸದೊಂದು ಕಂಟೆಂಟ್ ಕೊಟ್ಟು ಬ್ಲಾಗ್ದಾಗ ಏನೈತೆ ಫುಲ್ ಮಜಾ ಚಿಲ್ ಇರ್ತೈತಿ. ನೋಡೋಕೆ ರೆಡಿ ಆಗಿರಿ. ನಾವು ಅದನ್ನು ಕ್ರಿಯೇಟ್ ಮಾಡಿ ನಿಮ್ಮ ಜೊತೆ ತೋರಿಸ್ತೀವಿ. ಓಕೆ, ಏನಂದ್ರೆ ಒಂದಿಟ್ಟು ನಾಯ್ಸ್ ಜಾಸ್ತಿ ಐತಿ, ಅಡ್ಜಸ್ಟ್ ಮಾಡ್ಕೋರಿ. ಎಲ್ಲ ಚೆನ್ನಾಗಿರ್ತೈತಿ. ಬೆಸ್ಟ್ ಕಂಟೆಂಟ್ ಕೊಡ್ತೀವಿ ಡೈಲಿ ನಿಮ್ಗೆ. ನೀವು ಜೋಶ್ಲಿ ರೆಡಿ ಆಗಿರ್ರಿ ನೋಡೋಕೆ. ಓಕೆನಾ ಗೈಸ್? ಥ್ಯಾಂಕ್ ಯು. ಟೀಚರ್ ಬಂದ ಒಂದು ಬೆಂಕಿ ಇರುವಂಥದ್ದೊಂದು ಐಡಿಯಾ ಕೊಟ್ಟಾರ ಇವತ್ತಿನ ಕಂಟೆಂಟ್ ಕ್ರಿಯೇಟ್ ಮಾಡೋಕೆ. ಈ ಥರ ಫಜಲ್ ಕ್ರಿಯೇಟ್ ಮಾಡಿ ಒಂದು ಬ್ರ್ಯಾಂಡ್ ನೇಮ್ ಅವರ ಕಂಡು ಹಿಡಿಬೇಕು. ಕಂಟೆಂಟ್ ಯಾರು ಇವತ್ತಿಂದ ನಮಗೆ ಆಡಿಯನ್ಸ್ ಯಾರು ಹಾಕಾರಲ್ಲ ಅವ್ರೇನೈತ್ಲೆ ಒಂದು ಪಜಲ್ ಟೈಪ್ ನಾವು ರೆಡಿ ಮಾಡಿರ್ತೀವಿ. ಅವ್ರು ಬಂದು ಅದ್ರೊಳಗೆ ನಾವು ಬ್ರ್ಯಾಂಡ್ಸ್ ಹಾಕಿರ್ತೀವಿ, ನಮ್ಮ ಕ್ಲಾತ್ಸ್ ಬ್ರ್ಯಾಂಡ್ಸ್. ಆ ಕ್ಲಾತ್ಸ್ ಬ್ರ್ಯಾಂಡ್ಸ್ ಏನೈತ್ಲೆ ಅವ್ರ ಕರೆಕ್ಟಾಗಿ ಅದು ಕೂಡಿಸ್ಬಿಟ್ರಂದ್ರೆ ಅವ್ರಿಗೆ ಪ್ರೈಸ್ ಇರ್ತೈತೆ. ಅದೊಂದು ಇವತ್ತಿನ ಕಂಟೆಂಟ್ದಾಗ ಆ್ಯಡ್ ಮಾಡಿ ಡನ್ ಅನಿಸ್ಬಿಡ್ನು. ಓಕೆ ಗೈಸ್, ಒಂದು ಚಿಕ್ಕ ಕೆಲಸ ಐತೆ, ಹೊರಗಡೆ ಹೋಗಿ ಹಾಸ್ಪಿಟ್ಲ್ಗೆ ಹೋಗಿ ಬರ್ಬೇಕು. ನಾ ಈಗ ಬರ್ತೀನಿ ವಾಪಸ್ ಐತ್ಲಾ. ಓಕೆ ಗೈಸ್, ಇವತ್ತೇನೈತಿಲ್ಲ ನಾನು ಡೈರೆಕ್ಟ್ ಶಾಪ್ದಿಂದ ಹಾಸ್ಪಿಟ್ಲಿಗೆ ಹೋದೆ. ಹಾಸ್ಪಿಟ್ಲಿಗೆ ಹೋಗಿ ಅಲ್ಲೆಲ್ಲ ಟೈಮ್ ಭಾಳ ಐತೆ. ಯಾಕೆಂದ್ರೆ ಇವತ್ತು ರಶ್ ಇರೋ ಹಾಸ್ಪಿಟ್ಲ್ದಾಗ ರಶ್ ಭಾಳ ಐತೆ. ಎಸ್ಪೆಷಲಿ ಅಲ್ಲಿ ರಶ್ ಭಾಳ ಇರೋದ್ರಿಂದ ಟೈಮ್ ಭಾಳ ತೊಗೋತು. ಸಿಕ್ಕಾಪಟ್ಟಿ ಗುಳಿಗೆ ಕೊಟ್ಬಿಟ್ಟಾರು. ಒಂದು ಹೇಳಿದ್ನಲ್ಲ, ಒಂದು ವಾರದಿಂದ ನನಗೆ 3 ದಿನ ಟೈಮ್ ಕಂಟಿನ್ಯೂಸ್ ಆಗಿ ಜ್ವರ ಬರತ್ತಿತ್ತು. ಅದಕ್ಕಾಗಿ ಕಂಟ್ರೋಲ್ ಆಗಲಿಲ್ಲ. ಬಟ್ ಇವತ್ತು ತೋರ್ಸಕ್ಕೆ ಹೋಗಿದ್ದೆ ಕಂಟ್ರೋಲ್ ಆಗ್ತೈತೆ ಅಂತೇಳಿ. ಅದಕ್ಕೆ ಒಂದು 5-6 ಥರ ಗುಳಿಗೆ ಕೊಟ್ಬಿಟ್ಟಾರ ಅವ್ರ ಹೆವಿ. ಅದಕ್ಕೆ ಒಂದು ಇವತ್ತು ಟಾಸ್ಕ್ ಇಟ್ಕೊಂಡಿದ್ದು ನಾವು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಏನೈತ್ಲೆ ನಾಳೆ ಅನ್ನೋದು ಇರಬಾರ್ದು. ಬಟ್ ನಾಳೆ ಏನೈತ್ಲೆ ಅದು ಟಾಸ್ಕ್ ಟೋಟಲಾಗಿ ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ತಿಳಿಸ್ತೀನಿ ಯಾವ ಥರ ಇರ್ತೈತೆ ಅಂತೇಳಿ. ಬಟ್ ಅವರು ಒಂದು ಟಾಸ್ಕಿಗೆ ನಮಗೆ ಯಾವ ಥರ ಮಾಡ್ಬೇಕು ಅನ್ನೋದು ಪಜಲ್ ರೂಪದಾಗ ಒಂದು ಐಡಿಯಾ ಕೊಟ್ಟಾರು. ಚೆನ್ನಾಗೈತಿ ಅದು ಐಡಿಯಾ. ನಾಳೆ ಅದನ್ನು ಹೊಸ ವಿಡಿಯೋ ಜೊತೆ ನಿಮ್ಮ ಜೊತೆಗೆ ಮೀಟಾಗಿ ಅದನ್ನು ಕಂಟಿನ್ಯೂ ಮಾಡಿ ಮುಗಿಸಿ ಓಕೆ ನಿಮ್ಮೊಂದಿಗೆ ಬರ್ತೇನೆ. ನಾನು ನಿಮ್ಮ ಶಿವ. ಓಕೆ, ನಮಸ್ತೆ.